ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಏನೇ ಹೇಳಿ, ಈ ಸಿಸ್ಟಮೇ ಸರಿ ಇಲ್ಲ. ಅನನ್ಯ ಭಟ್ ಅನ್ನೋ ಹುಡುಗಿಗೆ ಇದುವರೆಗೂ ನ್ಯಾಯ ಕೊಡ್ಸೋಕೇನೆ ಆಗ್ಲಿಲ್ಲ. ಆ ತಾಯಿ ನನ್ನ ಮಗಳ ಅಸ್ಥಿಪಂಜರ ಕೊಡಿ, ನಾನು ಹಿಂದೂ ಧರ್ಮದ ಪ್ರಕಾರವೇ ಅಂತ್ಯಕ್ರಿಯೆ ಮಾಡ್ತೀನಿ ಅಂತಿದ್ದಾರೆ. ಆದ್ರೂ ಆಕೆಗೆ ನ್ಯಾಯ ಕೊಡ್ಸೋಕೆ ಆಗ್ತಾನೇ ಇಲ್ಲ. ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದ್ರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳ ಅಸ್ಥಿ ಸಿಕ್ಕಿದ್ರೆ ಎಲ್ಲಿಯಾದರೂ DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು. ಅವಳ ಆತ್ಮಕ್ಕೆ ಶಾಂತಿ ಕ್ರಿಯಾಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳಕ್ಕೆ ನಾನು ಇವ್ರ ಹತ್ರ ಬಂದೆ. ಹಣ ಇದ್ರೆ ಎಷ್ಟು ಹೆಣ ಬೇಕಾದ್ರೂ ಮುಚ್ಚಾಕ್ತಾರೆ. ಪತ್ರಕರ್ತರನ್ನ, ಪೊಲೀಸರನ್ನ, ಸರ್ಕಾರವನ್ನ ದುಡ್ಡಲ್ಲೇ ಕೊಂಡ್ಕೊಂಡು ಬಿಡ್ತಾರೆ. ಎಂಥ ದರಿದ್ರ ವ್ಯವಸ್ಥೆಯಲ್ಲಿದ್ದೇವೆ ನಾವು. ಹಿಂದೂಗಳೇ, ಕೆಟ್ಟೋಗಿರೋದು ಸಿಸ್ಟಮ್ ಅಲ್ಲ, ನಿಮ್ಮ ತಲೆ. ಪ್ರತಿ ಬಾರಿ ವಿಡಿಯೋ ಮಾಡಿ, ಇಲ್ಲ ಇದರಲ್ಲಿ ದೊಡ್ಡ ಷಡ್ಯಂತರ ಇದೆ, ದೊಡ್ಡ ಮಟ್ಟದಲ್ಲಿ ಇವರೆಲ್ಲರಿಗೂ ಫಂಡಿಂಗ್ ಆಗ್ತಾ ಇದೆ. ಸಮೀರ ಮುಲ್ಲಾ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಹಣೆಯಲ್ಲಿ ಕುಂಕುಮ ಇಟ್ಟು ನಾನು ಹಿಂದೂ ಅಂತ ಹೇಳುವಂತ ರೌಡಿ ಮಹೇಶ್ ತಿಮರೋಡಿ ಹೇಗೆ ಕೋಟಿ ಕೋಟಿ ಬೆಲೆ ಬಾಳುವಂತ ಮನೆ ಕಟ್ತಾ ಇದ್ದಾನೆ. ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳು ದುಡ್ಡಿಗೆ ಮಾರ್ಕೊಂಡಿದ್ದಾವೆ ಅಂತ ಪದೇ ಪದೇ ಹೇಳಿದ್ವಿ, ಯಾರು ಕೇಳಲೇ ಇಲ್ಲ. ಮಾತೆತ್ತಿದ್ರೆ ಕಮೆಂಟ್ ಹಾಕೋದು, ಅನನ್ಯ ಭಟ್ ಏನು ಅನ್ನೋದು. ತಗೊಳ್ಳಿ, ಸೂ ಫ್ರಮ್ ಕೋ ಕಂಪ್ಲೀಟ್ ಕತೆ ತೆರೆದುಕೊಂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಜರ್ನಲಿಸಂ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ಅವನ್ಯಾರೋ ಕಿತ್ತೋದವನು ಅಂಡ್ ಗ್ಯಾಂಗ್ 20 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡಿ ಒಂದು ಸ್ಯಾಟಲೈಟ್ ಚಾನೆಲ್ನ ಸಂಪಾದಕರಾಗುವಷ್ಟು ಬೆಳೆದಿರುವಂತ ಅಜಿತ್ ಹನುಮಕ್ಕನವರಿಗೇನೆ ಪ್ರೊಫೆಷನಲ್ ಬಗ್ಗೆ ಮಾತಾಡ್ತಾ ಇದ್ದ. ಲೋ ಮುಲ್ಲಾ, ಪ್ರೊಫೆಷನಲ್ ಜರ್ನಲಿಸಂ ಅಂದ್ರೆ ಇದು ನೋಡು. ಅವನ್ಯಾರೋ ತಿಮ್ಮ ಮೆಂಟಲ್ ಹೇಳಿದ ಕಥೆಯನ್ನ ಊದೋದಲ್ಲ, ಅದನ್ನ AI ಮಾಡಿ ತೋರ್ಸೋದಲ್ಲ. ನಿನ್ನಂಥ ಎಷ್ಟೋ ಕಿತ್ತೋದವರನ್ನ ಅವರು ನೋಡ್ಬಿಟ್ಟಿದ್ದಾರೆ. ಸಾಕ್ಷಿ ಇಟ್ಕೊಂಡು ಹೊಡಿಬೇಕು ಅಂತ ಕಾಯ್ತಾ ಇದ್ರು. ಈಗ ಸುಜಾತ ಭಟ್ ವಿಷಯದಲ್ಲಿ ಅದು ಆಗ್ಬಿಟ್ಟಿದೆ. ವೀಕ್ಷಕರೇ, ಸುಜಾತ ಭಟ್ಗೆ ಸಂಬಂಧಿಸಿದಂಥ ವಿಷಯವನ್ನ 2 ದಿನದಿಂದ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಭಯಂಕರ ಸ್ಟೋರಿ ಇದು. ಒಂದು ಹುಟ್ಟದೇ ಇರೋ ಮಗುಗೆ ನಾಮಕರಣ ಮಾಡಿ, MBBS ಓದಿಸಿ, ಧರ್ಮಸ್ಥಳಕ್ಕೆ ಕಳಿಸಿ, ನಾಪತ್ತೆ ಮಾಡಿಸಿ, ರೇಪ್ ಅಂಡ್ ಮರ್ಡರ್ ಆಗಿ ಈಗ ಅಸ್ಥಿಪಂಜರ ಹುಡುಕ್ತಾ ಇದ್ದಾರೆ. ಅಲ್ಲ, ಹುಟ್ಟದೇ ಇರೋ ಮಗುಗೆ DNA ಟೆಸ್ಟ್ ಮಾಡೋದು ಹೆಂಗೆ ಸುಜಾತ ಮೇಡಮ್? ಖಂಡಿತವಾಗಿಯೂ ಇಲ್ಲೇ ಇದ್ರು ಅವರು. ಇಲ್ಲೇ ಅವ್ರ ಮನೆ ಇದೆ. ಅವ್ರ ಮನೆ ಅವರು ಈ ಬೀದಿ ನಾಯಿಗಳ ಒಂದು ಸಂತತಿ, ಅಂದ್ರೆ ಕಾಲು ಮುರಿದೋಗಿರೋದು, ಕಣ್ಣು ಹೋಗಿರೋದು, ಈ ನಾಯಿಗಳನ್ನ ತಂದು ಸಾಕ್ತಿದ್ರು. ಅವರು ನಾಯಿನೇ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ. ಅವ್ರಿಗೆ ಯಾವುದೇ ಮಕ್ಕಳಿಲ್ಲ. ಪ್ರಭಾಕರಣ್ಣಂಗೆ 2 ಹೆಂಡತಿ, ಒಂದು ಹಳೆ ಹೆಂಡತಿಗೆ ಒಂದು ಸಣ್ಣ ಮಗು ಇದೆ, ಅದು ಕುಂದಾಪುರದಲ್ಲಿ ಇದ್ದಾರೆ ಅವರು. 2ನೇವರು ಈ ಸುಜಾತ. ಈ ಒಂದು ಸುಜಾತ ಅನ್ನೋರು ಈ ಮನೇಲಿ ಇರಕ್ಕೆ ಸಾಕ್ಷಿ ಈ ಅಕ್ಕಪಕ್ಕದ ಮನೆ ವಟಾರದವ್ರು ಎಲ್ಲರೂ ಇದ್ದಾರೆ. ನಾವಿಲ್ಲೇ ಆಡಿ ಬೆಳೆದಂತ ಮಕ್ಕಳು. ಆ ನಾಯಿಗಳೇ ನಮ್ಮ ಒಂದು ಮಕ್ಕಳು ಅಂತ ಹೇಳಿ ಸಾಕೊಂಡು ಇಲ್ಲಿದ್ರು. ಪ್ರಭಾಕರ್ ಅವ್ರು ಸಾಕ್ತಾ ಇದ್ರು. ಅವ್ರ ಜೊತೆನಲ್ಲಿ ಅನನ್ಯ ಭಟ್, ಇವರು ಸುಜಾತ ಭಟ್ ಇದ್ರು. ಹೌದು. ಪ್ರಭಾಕರ್ ಅವ್ರಿಗೆ ಮೊದಲನೇ ಮದುವೆ ಆಗಿತ್ತು ಅಂತ ಹೇಳಿದ್ರಿ. ಆ ಮದುವೆ ಆದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲಿದ್ರು? ಅವರೆಲ್ಲ ಈಗ ಕುಂದಾಪುರದಲ್ಲಿ ಇದ್ದಾರೆ ಅನ್ನೋದು ಸುದ್ದಿ ಇದೆ. ನಾವು ಸಣ್ಣ ಆಟಿಕೆಯಲ್ಲಿ ಅವರಿಗೆ ನೋಡಿಲ್ಲ ಎಲ್ಲೂ ಕೂಡ, ಆದ್ರೆ ನಾವು ಇವರಿಗೆ ನೋಡಿದೀವಿ. ವರೆ ವಾ, ಇಂಥ ಥ್ರಿಲ್ಲಿಂಗ್, ಸಸ್ಪೆನ್ಸ್ ಅಂಡ್ ಹಾರರ್ ಸ್ಟೋರಿ ಎಲ್ಲಾದ್ರೂ ನೋಡಿದೀರಾ ನೀವು? ನಮ್ಮ ಹಿಂದೂಗಳು ಎಷ್ಟು ಮೊಬ್ಬು ನೋಡಿ. ನಿನ್ನೆ ಸುಜಾತ ಭಟ್ ಅವರ ಜೀವನದ ಬಗ್ಗೆ, ಅವರ ಭಾವ ಮಾತಾಡಿದಾಗ ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ ಅಂದಿದ್ರು. ಸುವರ್ಣ ನ್ಯೂಸ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸರು ಮಾಡದಂತ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ತಾರೆ. ಸುಜಾತ ಭಟ್ 6 ವರ್ಷಗಳ ಕಾಲ 1999ರಿಂದ 2006ರವರೆಗೂ ಕೋಲ್ಕತ್ತಾದಲ್ಲಿ ಇದ್ದಿದ್ದಲ್ಲ, ಇದ್ದಿದ್ದು
ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ರಾವ್ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರಂತೆ. ಅದನ್ನ ಆ ಊರಿನ ಜನರೇ ಹೇಳ್ತಾರೆ. ನಮ್ಮ ದುರಂತ, ಸಾಕ್ಷಿಗಳನ್ನೇ ಕೊಡದೆ ಇರೋರನ್ನ ನಮ್ಮ ಹಿಂದೂಗಳು ನಂಬ್ತಾರೆ. ಆದ್ರೆ ಸಾಕ್ಷಿ ಕೊಟ್ಟರು ಕೂಡ ಇದನ್ನ ಮಾತ್ರ ನಂಬಲ್ಲ. ಅದಕ್ಕೆ 2003ರಲ್ಲಿ ಕಮಲಾವಾಣಿ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಆರ್ಟಿಕಲ್ ಸಮೇತ ಸುವರ್ಣ ನ್ಯೂಸ್ ಸತ್ಯವನ್ನ ಬಯಲು ಮಾಡ್ತು. ವಿತ್ ಡೇಟು ಕೂಡ ಇದೆ, ನೋಡ್ಕೊಳ್ಳಿ. ಇದು ಎಡಿಟೆಡ್ ಅನ್ನೋ ಅನುಮಾನ ಇದ್ರೆ ಫ್ಯಾಕ್ಟ್ ಚೆಕ್ ಕೂಡ ಮಾಡ್ಕೊಳ್ಳಿ. ಸುಜಾತ ಭಟ್ ಭಯಂಕರ ಶ್ವಾನಪ್ರಿಯಳಾಗಿದ್ರಂತೆ. ನಾಯಿಗಳನ್ನೇ ತನ್ನ ಮಕ್ಕಳು ಅಂತ ಸಾಕ್ತಾ ಇದ್ರಂತೆ. ಈಗ ನಂಗೊಂದು ಡೌಟ್, ಸುಜಾತ ಭಟ್ ಮಗಳು ಅನನ್ಯ ಭಟ್ ಅಂದ್ರೆ ಈ ನಾಯಿ ಏನ? ಸುಜಾತ ಭಟ್ ಅವರೇ ಈ ನಾಯಿಯದ್ದೇ ಫೋಟೋ ಮಿಸ್ ಆಗಿದ್ದ? ಸೊ ಹಂಗಾದ್ರೆ ಈಗ SIT ಅವರು ನಾಯಿಯ ಅಸ್ಥಿಪಂಜರ ಹುಡ್ಕೊಡ್ಬೇಕು ಅಲ್ವಾ? ಎಂಥ ಅವಸ್ಥೆ ನೋಡಿ. ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಘಟನೆ ನಡೆಯುವಾಗ ಧರ್ಮಸ್ಥಳ ಅಲ್ಲ, ಇಂಡಿಯಾದಲ್ಲೇ ಇರಲಿಲ್ಲ. ಅಂದ್ರೆ ಇದನ್ನ ಜನ ನಂಬ್ತಾ ಇಲ್ಲ. ಅಮೆರಿಕಲ್ಲಿ ಇದ್ದಿದ್ದಕ್ಕೆ ಪಾಸ್ಪೋರ್ಟ್, ಅಲ್ಲಿನ ಕಾಲೇಜ್ ಅಟೆಂಡೆನ್ಸ್, ಬಿಲ್ಗಳು ಯಾವುದನ್ನು ಕೊಟ್ಟರು ನಂಬಲ್ಲ. ಆತ ಚಾರ್ಟೆಡ್ ಫ್ಲೈಟ್ನಲ್ಲಿ ಬಂದು ರೇಪ್ ಮಾಡಿ ಹೋದ ಅಂತ ಹೇಳ್ತಾರೆ. ಈಗ ಹಾಗಾದ್ರೆ ಸುಜಾತ ಭಟ್ ಕೂಡ ಹೀಗೆ ಕೋಲ್ಕತ್ತಾದಿಂದ ಚಾರ್ಟೆಡ್ ಫ್ಲೈಟ್ನಲ್ಲಿ ಬಂದು ಶಿವಮೊಗ್ಗದ ರಿಪ್ಪನ್ಪೇಟೆಯ ನಾಯಿಗಳಿಗೆ ಊಟ ಹಾಕಿ ಹೋಗ್ತಾ ಇದ್ರಾ? ಹೇಳೋಕೆ ಆಗಲ್ಲ. CBIನಲ್ಲಿ ಕೆಲಸ ಮಾಡ್ತಿದ್ದವ್ರಲ್ವಾ, ಇದ್ರೂ ಇರಬಹುದು. ನಾಳೆ ಸಮೀರನು ಗಾಂಪನು ಅವನ್ ಯಾರೋ ಎಲೆಕ್ಷನ್ ನಲ್ಲಿ ಠೇವಣಿ ತೆಗೆದುಕೊಳ್ಳಕ್ಕಾಗದೆ ಸೋತವನು, ಇನ್ನೊಬ್ಬ 4 ಅಥವಾ 5ನೇ ಕಣ್ಣಿಂದ ನೋಡುವವರೇ ಸತ್ಯವನ್ನ ಬಾಯ್ ಬಿಡಬೇಕು ಅಷ್ಟೇ. ಇನ್ನೊಂದು ವಿಡಿಯೋ ನೋಡಿದ್ನಪ್ಪ. ಸುಜಾತ ಭಟ್ ಅವರ ಲಾಯರ್ ಮಂಜುನಾಥ್ ಅವರು ನಿನ್ನೆ ಸುವರ್ಣ ನ್ಯೂಸ್ ವರದಿಯ ನಂತರ ಅಫಿಡವಿಟ್ ಕೊಡಿ ಅಂತ ಬೊಬ್ಬೆ ಹಾಕ್ತಾ ಇದ್ರು. ನಿಮಗೆಲ್ಲ ಗೊತ್ತಿರೋ ಅನನ್ಯ ಭಟ್ ಕೇಸು ಎಲ್ಲ ಸುದ್ದಿಲಿದೆ ಆಲ್ರೆಡಿ. ಇವತ್ತು ನಾನು ಸುವರ್ಣ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ನೋಡಿದೆ. ಅದರಲ್ಲಿ ಯಾರು ಮಹಾಬಲೇಶ್ವರನ್ ಅವರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಅವರು ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪರ್ಸನಲ್ ಇನ್ಫಾರ್ಮೇಶನ್ ತುಂಬಾ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ. ನಾನು ಸುವರ್ಣ ಟಿವಿಯವರು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮ್ಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನ್ಸಿದ್ರೆ ಒಂದು ಅಫಿಡವಿಟ್ ತಗೊಳ್ಳಿ. ಅವ್ರ ಕಡೆಯಿಂದ ಅಫಿಡವಿಟ್ ತಗೊಂಡು ಟಿವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ. ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಹಡಿಸ್ತಾ ಇದ್ದಾರೆ, ಯಾರ್ಯಾರು ಜೈಲಿಗೆ ಹೋಗ್ತೀರಾ, ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ. ವಕೀಲ್ ಸಾಬ್, ಈಗ ಸುಜಾತ ಭಟ್ ಅವರು CBIನಲ್ಲೇ ಕೆಲಸ ಮಾಡ್ತಾ ಇದ್ರು. ಅವಳಿಗೆ ಅನನ್ಯ ಭಟ್ ಅನ್ನೋ ಮಗಳಿದ್ಲು. ಆಕೆ MBBS ಓದ್ತಾ ಇದ್ಲು. ಜೊತೆಗೆ ಸುಜಾತ ಭಟ್ ಅವರ ಗಂಡ ಅನಿಲ್ ಭಟ್ ಅಂತ ನೀವು ಅಫಿಡವಿಟ್ ಕೊಡ್ಬೋದಾ? ಮತ್ತೆ ನೀವು ಅದೇನೋ ಹೇಳಿದ್ರಲ್ವಾ, ಪಾಯಿಂಟ್ ನಂಬರ್ 1ನಲ್ಲಿ 5 ಬಾಡಿ, 13ರಲ್ಲಿ ಇಷ್ಟು ಬಾಡಿ, 6ರಲ್ಲಿ ಇಷ್ಟು ಬಾಡಿ ಅಂತ. ನಿಮ್ಮ ಮಾತನ್ನ ಕೇಳ್ಕೊಂಡು ಅವನ್ ಯಾರೋ ಚಂದದ ಯೂಟ್ಯೂಬರ್ ವಿಡಿಯೋ ಬೇರೆ ಮಾಡಿದ್ದಂತೆ. ನಾವಲ್ಲ, ಇವತ್ತು ಅದನ್ನ ಅವನೇ ತನ್ನ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾನೆ. ನಿಮ್ಮನ್ನ ನೋಡಿ ಅವನು ಹೇಳಿದ್ನಂತೆ. ಈಗ ನೀವು ಇದಕ್ಕೆ ಅಫಿಡವಿಟ್ ಕೊಡ್ಬೋದಾ? ಆ ಚಂದದ ಯೂಟ್ಯೂಬರ್ ವಿಡಿಯೋ ನೋಡ್ಕೊಂಡು ವಾವ್ ಏನ್ ಚಂದ ಹೇಳಿದೆ ಗುರು ಅಂತ ಯಾಮಾರಿದಂಥ ಲಕ್ಷ ಹಿಂದೂಗಳ ಕಥೆ ಏನು? ಆ ಪುಣ್ಯಾತ್ಮ ಇನ್ನು ಎಷ್ಟು ಇಂಥ ಯಾರೋ ಹೇಳಿದ ಕಥೆಗಳನ್ನ ಹೇಳಿ ಪುಂಗಿರ್ಬೇಡ. ನೀವದನ್ನ ನೋಡಿ ಅಲರ್ಟ್ ಆಗಿ ಸತ್ಯ ಹೇಳಿದವರ ವಿಡಿಯೋ ಕೆಳಗೆ ಎಂತೆಂಥ ಕಮೆಂಟ್ಗಳನ್ನ ಹಾಕಿರ್ಬೇಡ. ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಾ ಇದ್ದಾರೆ, ಇದರ ಹಿಂದೆ ಷಡ್ಯಂತರ ಆಂಗಲ್ ನಲ್ಲೂ ತನಿಖೆ ಆಗ್ಬೇಕು ಅಂತ. ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಬಹಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದ್ರು. ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಇನ್ನು ಮುಂದೆ ಏನು ಮಾಡಬೇಕಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿ ಆಯ್ತು ಏನೋ ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ.
ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ, ಏನು ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು, ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ. ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿಯುವಂಥ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ ಏನು, ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ನಾವು ಯಾರ ಪರ ಏನಿಲ್ಲ. ಖಂಡಿತ ಆಗ್ಲೇಬೇಕು. ಇಷ್ಟೆಲ್ಲ ನಡೆದ ಮೇಲೆ ಆತನ ಮಂಪರು ಪರೀಕ್ಷೆ ಮಾಡಲೇಬೇಕು. ಅವನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡಬೇಕು. ಅವನ ಕಾಂಟ್ಯಾಕ್ಟ್ನಲ್ಲಿ ಯಾರಿದ್ರೂ ನೋಡಬೇಕು. ಜೊತೆಗೆ ಇಷ್ಟು ದಿನ ಸುಳ್ಳು ಸುಳ್ಳು ಸುದ್ದಿ ಹಾಕಿ ಅಷ್ಟು ಬಾಡಿ ಸಿಕ್ತು, ಇಷ್ಟು ಬಾಡಿ ಸಿಕ್ತು ಅಂತ ವಿಡಿಯೋ ಮಾಡಿದವರನ್ನ ತನಿಖೆ ಮಾಡಬೇಕು. ಅವರಿಗೆ ಎಲ್ಲಿಂದ ಎಷ್ಟು ಹಣ ಬಂದಿದೆ, ಅವರಿಗೆ ಯಾರು ಕಾಂಟ್ಯಾಕ್ಟ್ ಇದ್ರು, ಎಲ್ಲವನ್ನ ತನಿಖೆ ಮಾಡಬೇಕು. ಆಗ ಬಯಲಾಗುತ್ತೆ ಎಲ್ಲರ ಮುಖವಾಡ. ಅಸಲಿ ಆಟ ಇಲ್ಲಿಂದ ಶುರುವಾಗುತ್ತೆ ನೋಡಿ. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.